ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ರಿಲೇಟೆಡ್ ಬರ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂದ್ರೆ WPL ನಲ್ಲಿ ನಮ್ಮ RCB ಪೂರ ಸ್ಕ್ವಾಡ್ ಇವಾಗ ಪ್ಯಾಕ್ ಹಾಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಒಂದು ಆಫ್ ದ ಬೆಸ್ಟ್ ಪ್ಲೇಯರ್ಸ್ಗಳು ಇವಾಗ ಜಾಯಿನ್ ಆಗ್ತಿರುವಂತದ್ದು ಯಾಕಪ್ಪ ಅಂತ ಹೇಳಿದ್ರೆ ಮತ್ತೊಂದು 3 ದಿನ ಇರುವಂತದ್ದು ಅಷ್ಟೇ ಬಿಟ್ರೆ ಮೂರೇ ದಿನ ಇರುವಂತದ್ದು 3 ರಿಂದ 4 ದಿನ ಅಂತ ಇಟ್ಕೊಳ್ಳಿ 9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಂತ ಫಸ್ಟ್ ಮ್ಯಾಚ್ ನಮ್ಮ RCB ಅಂಡ್ MI ಜೊತೆ ಇರೋದ್ರಿಂದ ನಮ್ಮ RCB ಎಲ್ಲ ಪ್ಲೇಯರ್ಸ್ಗಳು ಕೂಡ ಇವಾಗ ಜಾಯಿನ್ ಆಗ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಅದ್ರಲ್ಲಿ ಮೀನ್ ಹಾಕೊಂಡು ಒಂದೇ ಒಂದು ಪ್ಲೇಯರ್ಸ್ಗೆ ಸಿಕ್ಕಾಪಟ್ಟೆ ಹಾತೊರೀತಿದ್ದದಂತೆ ಯಾರಪ್ಪ ಅಂತ ಹೇಳೋದಾದ್ರೆ RCB ಕಪ್ತಾನ್ ಆಗಿರುವಂತ ಸ್ಮಿತಿ ಮಂದಾನ ಅವರು ಕೂಡ ಇವಾಗ ಅರೈವ್ ಆಗಿರೋದು. ಮತ್ತೆ ಯಾರ್ಯಾರೆಲ್ಲ ಜಾಯಿನ್ ಆಗಿರುವಂತದ್ದು ನಮ್ಮ RCB ಕ್ಯಾಂಪ್ಗೆ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿ ಹೋಗೋದಾದ್ರೆ ಮೊದಲೇದಾಗಿ ಜಾಯ್ನ್ ಆಗ್ತಿರುವಂತದ್ದು ಯಾರ್ಯಾರಪ್ಪ ಅಂತ ಹೇಳೋದಾದ್ರೆ ಮೊದಲೇದಾಗಿ ಸಿಕ್ಕಾಪಟ್ಟೆ ದಿನಗಳಿಂದ ಇರುವಂತ ನೆಲಲ್ಲಿ ಕ್ಲರ್ಕ್ ಅವರು ಒಂದಾಯ್ತು. ನೆಕ್ಸ್ಟ್ ಎಲ್ಲಿ ಹೋಗೋದಾದ್ರೆ ಜಯಲಲಿತಾ ಹೇಮಲತಾ ಅವರು ಒಂದಾಯ್ತು, ಶ್ರೇಯಾಂಕ ಪಾಟೀಲ್ ಅವರು ಒಂದಾಯ್ತು, ರಾಧಾ ಯಾದವ್ ಅವರು ಒಂದಾಯ್ತು, ರಿಚಾ ಘೋಷ್ ಅವರು ಒಂದಾಯ್ತು. ಇವರೆಲ್ಲ ಫಸ್ಟೇ ಜಾಯ್ನ್ ಆಗಿರುವುದು ಸ್ಮೃತಿ ಮಂದಾನ ಬರುವುದಕ್ಕಿಂತ ಮೊದಲೇದಾಗಿ ಅವರೆಲ್ಲ ಕೂಡ ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಅರುಂಧತಿ ರೆಡ್ಡಿ ಆದ ತಕ್ಷಣ ಇಲ್ಲಿ ಲೋರ್ನ ಬೆಲ್ ಅವರೊಂದು ಬಂದಿರುವಂತದ್ದು, ಅದೇ ರೀತಿಯಾಗಿ ಲೇಸ ಸ್ಮಿತ್ ಅವರೊಂದು ಬಂದಿರುವಂತದ್ದು, ಎಲ್ಲರೂ ಕೂಡ ಬಂದಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಕೊನೆಯಲ್ಲಿ ಹೇಳೋದಾದ್ರೆ ನಮ್ಮ RCB ಕಪ್ತಾನ್ ಆಗಿರುವಂತ ಕ್ಯಾಪ್ಟನ್ ಸ್ಮೃತಿ ಮಂದನ್ ಅವರು ಕೂಡ ಬಂದಿರುವಂತದ್ದು, ಅದೇ ರೀತಿಯಾಗಿ ಸಾಯಿಲಿ ಸತ್ಗರಿ ಅವರು ಕೂಡ ಬಂದಿರುವಂತದ್ದು. ನಮ್ಮ RCB ಆಲ್ ಆಫ್ ದ ಪ್ಲೇಯರ್ಸ್ ಗಳು ಜಾಯ್ನ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. WPL ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇದಾಗಿ ಪ್ರಾಕ್ಟೀಸ್ ಸೆಷನ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮ್ಯಾಚಸ್ ಗಳನ್ನ ಎಲ್ಲವನ್ನು ಕೂಡ ಆಟ ಆಡ್ತಿರೋದು ಅಂತಾನೆ ಹೇಳ್ಬೋದು. ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಮೇನ್ ಹಾಕೊಂಡು ಕೋಚಿಂಗ್ ಸ್ಟಾಫ್ಸ್ ಗಳು ಎಲ್ಲ ಪ್ಲೇಯರ್ಸ್ ಗಳನ್ನು ಪ್ರಾಕ್ಟೀಸ್ ಅಲ್ಲೇ ಹೆಚ್ಚಿನದಾಗಿ ಇನ್ಕ್ಲೂಡ್ ಮಾಡ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಸ್ಮೃತಿ ಮಂದಾನ ಅವರು ಮೇನ್ ವಾಂಟೆಡ್ ಏನಪ್ಪಾ ಅಂತ ಹೇಳಿದ್ರೆ ಮೋಸ್ಟ್ ವಾಂಟೆಡ್ ನಮ್ಮ RCB ಪರವಾಗಿ ಸ್ಮೃತಿ ಮಂದಾನ ಅವರು ಬಂದಿರುವಂತದ್ದು. ಅದು ಅರೈವಲ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ಸ್ಟೈಲಿಶ್ ಬ್ಯಾಟರ್ ವಿತ್ ಕ್ಯಾಪ್ಟನ್ಸಿ ಕೂಡ ಫಸ್ಟ್ ಸೆಕೆಂಡ್ ಸೀಸನ್ ನಲ್ಲಿ ತಮ್ಮ ಕ್ಯಾಪ್ಟನ್ಸಿ ಮೂಲಕ ಒನ್ ಆಫ್ ದ ಬೆಸ್ಟ್ ನಮ್ಮ RCB ಫಸ್ಟ್ ಟೈಟಲ್ ನ ಮೆನ್ಸ್ ಗಿಂತ ವುಮೆನ್ಸ್ ಫಸ್ಟ್ ಟೈಟಲ್ ನ ವಿನ್ ಮಾಡಿಸಿರುವಂತದ್ದು. ಇದೆಲ್ಲವನ್ನ ನೋಡ್ತಿದ್ರೆ ನಮ್ಮ ಅದೃಷ್ಟದ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಸ್ಮೃತಿ ಮಂದಾನ. ಬ್ಯಾಟಿಂಗ್ ಕೂಡ ಒಳ್ಳೆ ಫ್ಲೋ ನಲ್ಲಿ ಇರುವಂತ ಸ್ಮೃತಿ ಮಂದಾನ ಅವರು ಕೂಡ. ಅದೇ ರೀತಿಯ ರಿಚಾ ಘೋಷ್, ಶ್ರೇಯಾಂಕ ಪಾಟೀಲ್ ಆಗಿರ್ಬೋದು ಅಥವಾ ಜಯಲಲಿತಾ ಹೇಮಲತಾ ಅವರಾಗಿರ್ಬೋದು, ರಾಧಾ ಯಾದವ್ ಅವರಾಗಿರ್ಬೋದು, ಅರುಂಧತಿ ರೆಡ್ಡಿ ಅವರಾಗಿರ್ಬೋದು, ಲೋರ್ನಾ ಬೆಲ್, ಲೇಸಿಯಾ ಸ್ಮಿತ್ ಅವರು, ಅದೇ ರೀತಿ ನೆದಲ್ದಿ ಕ್ಲರ್ಕ್ ಅವರು, ರಿಚಾ ಘೋಷ್ ಆಗಿರ್ಬೋದು ವಿಕೆಟ್ ಕೀಪರ್ ಹಾಕೊಂಡು ಎಲ್ಲರೂ ಕೂಡ ಕಮ್ಬ್ಯಾಕ್ ಆಗಿರೋದು ಶ್ರೇಯಾಂಕ ಪಾಟೀಲ್ ಅವರು. ನನ್ನ ಪ್ರಕಾರ ಅನ್ನಿಸ್ತಾರೆ ನಮ್ಮ RCB ಫುಲ್ ಸ್ಕ್ವೇರ್ ಪ್ಯಾಕ್ ಹಾಕೊಂಡಿರುವಂತದ್ದು. ಇವಾಗಂತೂ ಇವತ್ತಿಂದ ಯಾರು ನನ್ನ ಪ್ರಕಾರ ಅಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಜಾಯ್ನ್ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಹೆಚ್ಚಿನದಾಗಿ ಎಲ್ಲರೂ ಕೂಡ ಜಾಯ್ನ್ ಹಾಕೊಂಡು ಪ್ರಾಕ್ಟೀಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು 5ನೇ ತಾರೀಕು ಒಂದು 4 ದಿನ ಇರುವಂತದ್ದು ಅಷ್ಟೇ ಬಿಟ್ರೆ ನನ್ನ ಪ್ರಕಾರ ನಮ್ಮ RCB ಟಾಪ್ ಅಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಸೆಷನ್ಸ್ ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ನಾವು ಮ್ಯಾಚಸ್ ನ ಆಟ ಆಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿರುವಂತದ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂದ್ರೆ WPL ನಲ್ಲಿ ನಮ್ಮ RCB ಪ್ಲೇಯರ್ಸ್ ಗಳು ಯಾರ್ಯಾರು ಜಾಯ್ನ್ ಆಗಿರುವಂತದ್ದು, ಅದೇ ರೀತಿಯಾಗಿ ಜಾಯ್ನ್ ಆಗಿರುವಂತದ್ದು ಯಾರ್ಯಾರನ್ನ ಅಪ್ಡೇಟ್ ಕೊಟ್ಟಿರುವಂತ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂಡ್ ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಯಾರ್ಯಾರು ಸ್ಟಾರ್ಟ್ ಮಾಡಿರುವಂತದ್ದು ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ IPL ಕ್ರಿಕೆಟ್ ನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.